ಅಂತ ಹೇಳಿದ್ದಾರೆ. ಎಷ್ಟೊಂದು ದೊಡ್ಡ ಪ್ರಸ್ತಾಪ ಮಾಡಬೇಕು, ಆದ್ರೆ ಇಷ್ಟು ದೊಡ್ಡ ಹೈಪ್ ಮಾಡ್ತಕ್ಕಂಥ ಈಗ ಮುನಿಯಪ್ಪ ಸೋತ್ರಲ್ಲ, ಯಾಕೆ ಸೋತರು? ವೀರಪ್ಪ ಮೊಯ್ಲಿ ಸೋತ್ರಲ್ಲ, ಅವರೆಲ್ಲ ಸೋಲಲ್ವಾ? ಅವರೆಲ್ಲ ನಾಯಕರಲ್ವಾ? ರಾಷ್ಟ್ರ ನಾಯಕರಲ್ವಾ? ಅವರೆಲ್ಲ ಸೋಲಿಗೆ ಯಾರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಖರ್ಗೆ ಅವ್ರ ಸೋಲಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ? ದೇವೇಗೌಡರು ಆಕಾಶದಿಂದ ಹಿಡಿದಿರ್ತಾರ? ಸೋಲನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಮುಂದಿನ ಚುನಾವಣೆಗಳಲ್ಲಿ ನಾವು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಮಾಡ್ತೇವೆ. ನಾವು ಯಾರು ಧೃತಿ ಕೆಡ್ತಕ್ಕಂಥ ಸಂದರ್ಭ ಇಲ್ಲ. ಈಗ ಜನ ಒಂದ್ಸಲಿ ತೋರಿಸಿದ್ದಾರೆ, ಇನ್ನೂ ಮತ್ತೆ ಅದನ್ನೇ ಮಾಡಿದ್ರೆ ಜನ ತೀರ್ಮಾನ ತಗೋತಾರೆ. ಬಿಡಿ, ನನ್ನ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಇಲ್ಲ. ಈ ಥರದ್ದೆಲ್ಲ ಮುಂದುವರಿಸೋದಾದರೆ ಸರ್ಕಾರದಲ್ಲಿ ಇನ್ನೂ ಬುದ್ಧಿ ಕಲಿದಲೆ. 23 ಫಲಿತಾಂಶ ಬಂದ ಮೇಲೂ ಈ ರಾಜ್ಯದಲ್ಲಿ ಇನ್ನೂ ಫಲಿತಾಂಶ ಬುದ್ಧಿ ಕಲಿದೇ ಇದ್ದಾರೆ. ಸೊ ಜೊತೆಲಿದ್ದಂಥ ಕಾಂಗ್ರೆಸ್ನವರು ನಾವು ಅನುಭವಿಸ್ಬೇಕಾಗತ್ತೆ, JDSನವ್ರಿಗೂ ಬುದ್ಧಿ ಕಲಿಸ್ತಾರೆ ಜನ. ಚೆಲುವರಾಯಸ್ವಾಮಿ ಪದೇ ಪದೇ ಜೆಡಿಎಸ್ ಕೆಣಕ್ತಿರೋದಕ್ಕೆ ಜೆಡಿಎಸ್ ಶಾಸಕ ಸುರೇಶ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಚೆಲುವರಾಯಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಉಳಿಗಾಲವಿಲ್ಲ ಎಂದಿದ್ದಾರೆ. ಅವ್ರ ವೈಯಕ್ತಿಕವಾಗಿ ಉಳಿಗಾಲ ಇಲ್ಲ, ಅದಕ್ಕೆ ಅವ್ರು ಎಷ್ಟು ಆತಂಕ ಪಡ್ತಾರೆ. ಸೋತವನ ಮುಂದೆ ಗೆಲ್ತಾನೆ, ಇವರೇನು ಸೋತಿರ್ಲಿವಂತ ಯಾವಾಗಲೂ. ದೋಸ್ತಿ ಸರ್ಕಾರದೊಳಗೆ ಇಷ್ಟೆಲ್ಲ ಹೊಡೆದಾಟವಾಗ್ತಿದ್ರೆ ಬಿಜೆಪಿ ಮಾತ್ರ ಸುಮ್ಮನಿಲ್ಲ. ಸಿದ್ದರಾಮಯ್ಯ ಅವರಿಂದಲೇ ಸರ್ಕಾರ ಬೀಳುತ್ತೆ ಅಂತಿದೆ. ಈ ಸರ್ಕಾರ ಪತನ ಮಾಡಬೇಕು ಅಂತ ನಿರ್ಧಾರ ಮಾಡಿರುವಂತದ್ದು ಸಿದ್ದರಾಮಯ್ಯನವರು, ಕಾಂಗ್ರೆಸ್ಸಿನವರು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿತ್ತು, ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದಿದೆ. ಮೈತ್ರಿ ಸರ್ಕಾರ ಪ್ರತಿದಿನ ಹೊರಬರ್ತಿರೋ ಒಂದೊಂದು ಸ್ಟೇಟ್ಮೆಂಟ್ಗಳಿಂದಲೇ ತಳಮಳ ಅನುಭವಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.